ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ನಾವು ಯಾಕೆ ಅಧ್ಯಯನ ಮಾಡಿಕೊಳ್ಳಬೇಕು ಎಂಬ ಕಾರಣಕ್ಕೆ ಒಂದು ಕಾರಣ, ದೇವರ ವಾಕ್ಯದಲ್ಲಿ ದೇವರ ಮನಸ್ಸಿದೆ. ಕೊರಿಂಥದ ವಿಶ್ವಾಸಿಗಳ ಬಗ್ಗೆ ನೋಡುವಾಗ ಅವರು ಲೌಕಿಕರಾಗಿದ್ದರು, ಅಂದರೆ ಅರ್ಥ ಶರೀರಾಧೀನ ಸ್ವಭಾವದವರಾಗಿದ್ದರು, ಅಂದರೆ ಭಕ್ತಿಹೀನರಾಗಿರಲಿಲ್ಲ, ಅಂದರೆ ಆತ್ಮಿಕರಾಗಿರಲಿಲ್ಲ. ಅಂಥ ವ್ಯಕ್ತಿಗಳು ದೇವರ ವಾಕ್ಯವನ್ನು ಹೊಂದಿದ್ದರಿಂದ ಅಥವಾ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿದ್ದರಿಂದ ಪೌಲನು ಅವರ ಬಗ್ಗೆ ಬರೆಯುವಂಥ ಒಂದು ಆಶ್ಚರ್ಯದ ಮಾತು 2ನೇ ಅಧ್ಯಾಯ 16ನೇ ವಚನ. ಮೊದಲನೇ ಕೊರಿಂಥ 2ನೇ ಅಧ್ಯಾಯದ 16ನೇ ವಚನದಲ್ಲಿ, ಕರ್ತನ ಮನಸ್ಸನ್ನು ತಿಳುಕೊಂಡು ಆತನಿಗೆ ಉಪದೇಶಿಸುವವನಾರು ಯಾರು ಎಂದು ಬರೆದಿದೆಯಲ್ಲ, ಆ ರೀತಿಯಾಗಿ ಹೇಳಿಬಿಟ್ಟು ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು. ವಿ ಹ್ಯಾವ್ ದ ಮೈಂಡ್ ಆಫ್ ಕ್ರೈಸ್ಟ್. ನಮಗಾದರೂ ಅಂತ ಪೌಲನು ಹೇಳಿದಾಗ ತನ್ನನ್ನು ಒಳಪಡಿಸಿಕೊಳ್ತಾನೆ ಮತ್ತು ಅದೇ ಸಂದರ್ಭದಲ್ಲಿ ಕೊರಿಂಥದವರನ್ನು ಕೂಡ ಒಳಪಡಿಸಿಕೊಂಡು ನಮ್ಮೆಲ್ಲರಿಗೂ ಕ್ರಿಸ್ತನ ಮನಸ್ಸು ದೊರಕಿದೆ ಅಂತ. ಯಾಕಂತ ಹೇಳಿದರೆ ಪೌಲನು ಕ್ರಿಸ್ತನ ವಾಕ್ಯವನ್ನು, ಪೌಲನು ಬರೆದ ಪತ್ರಿಕೆಗಳಲ್ಲಿ ದೊಡ್ಡ ಪತ್ರಿಕೆ ಎಫೆಸಕ್ಕಿಂತಲೂ, ಕೊಲೊಸ್ಸೆ ಪತ್ರಿಕೆಗಿಂತ, ಫಿಲಿಪ್ಪಿ ಪತ್ರಿಕೆಗಿಂತ, ಥೆಸಲೋನಿಕದವರಿಗೆ ಬರೆದ ಪತ್ರಿಕೆಗಿಂತ, ತಿಮೋತಿಗೆ ಬರೆದ ಪತ್ರಿಕೆಗಿಂತ, ಹೌದು, ಇವೆಲ್ಲ ಪತ್ರಿಕೆಗಳಿಗಿಂತ ದೊಡ್ಡ ಪತ್ರಿಕೆ 2 ಬರೆದಿದ್ದಾನೆ ಪೌಲನು. ಅದು ಯಾವುದಂದರೆ ಮೊದಲನೇ ಕೊರಿಂಥ, 2ನೇ ಕೊರಿಂಥ. ಆ ರೀತಿಯಾಗಿ ಹೆಚ್ಚು ವಾಕ್ಯ ಕೊಟ್ಟಿದ್ದರಿಂದ ನಮಗಾದರೂ ಕ್ರಿಸ್ತನ ಮನಸ್ಸು ದೊರಕಿತು ಎಂಬುದಾಗಿ ಹೇಳ್ತಾನೆ. ಕ್ರಿಸ್ತನ ಮನಸ್ಸು ಕ್ರಿಸ್ತನ ವಾಕ್ಯದಿಂದ ನಮಗೆ ದೊರಕುತ್ತದೆ. ಕ್ರಿಸ್ತನ ಮನಸ್ಸು ಕ್ರಿಸ್ತನ ಆತ್ಮದಿಂದ ನಮಗೆ ದೊರಕುತ್ತದೆ. ಆದ ಕಾರಣ ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು. ಹೆಚ್ಚೆಚ್ಚಾಗಿ ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿ ಅದನ್ನು ಅನ್ವಯಿಸಿಕೊಳ್ಳುವಾಗ ಕ್ರಿಸ್ತನ ಮನಸ್ಸು, ಅಂದರೆ ದೇವರ ಮನಸ್ಸು ನಮಗೆ ದೊರಕಿಬಿಡ್ತದೆ. ಆಶ್ಚರ್ಯ. ಹಬಕ್ಕೂಕ್ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಾಗ, ಹಬಕ್ಕೂಕ್ ಅಂತ ಹೇಳಿದರೆ ಅಪ್ಪಿಕೊಳ್ಳುವುದು ಅಂತ ಅರ್ಥ. ದೇವರು ಯಾವ ರೀತಿಯಾಗಿ ತಾನು ಶಿಕ್ಷೆ ಕೊಟ್ಟಂಥ ತನ್ನ ಜನರನ್ನು ತನ್ನ ವಾಕ್ಯಗಳಿಂದ ಅಪ್ಪಿಕೊಳ್ತಾನೆ, ತನ್ನ ಪ್ರೀತಿಯಿಂದ ಅಪ್ಪಿಕೊಳ್ತಾನೆ, ಕಷ್ಟದಿಂದ ಕೂಡ ಅಪ್ಪಿಕೊಳ್ಳುವ ಆತನಾಗಿದ್ದಾನೆ ಅಂತ ನೋಡ್ತೇವೆ ನಾವು. 15ನೇ ಅಧ್ಯಾಯ ಅಥವಾ 2ನೇ ಅಧ್ಯಾಯದಲ್ಲಿ 15 ಪಾಠಗಳು ದೇವರ ಬಗ್ಗೆ ನಾವು ಅಧ್ಯಯನ ಮಾಡ್ಬೋದು. 15 ಲೆಸನ್ಸ್ ಅಬೌಟ್ ಗಾಡ್. 2ನೇ ಅಧ್ಯಾಯ ಹಬಕ್ಕೂಕ್ ಗ್ರಂಥದಲ್ಲಿ 15 ದೇವರ ಬಗ್ಗೆ ಪಾಠಗಳು. ಒಂದೊಂದಾಗಿ ನಾವು ನೋಡ್ಕೊಳ್ಳೋಣ. ಪ್ರವಾದಿ ದೇವರಿಗಾಗಿ ಕಾದಿರಲು, ನಿಂತ್ಕೊಂಡಿರಲು, ಹೌದು, ಒಂದು ವಾಚ್ಮ್ಯಾನ್ ಯಾವ ರೀತಿಯಾಗಿ ಇರ್ತಾನೋ ಆ ರೀತಿಯಾಗಿದ್ದಾಗ ದೇವರು ಹಬಕ್ಕೂಕನಿಗೆ ಸಂದೇಶ ಕೊಟ್ಟಂಥದ್ದನ್ನು 2ನೇ ವಚನದಲ್ಲಿ ನೋಡ್ತೀವಿ. 2ನೇ ಅಧ್ಯಾಯ 2ನೇ ವಚನ. ಮೊದಲನೇದಾಗಿ ದೇವರು ಹೇಳುವಂಥದ್ದು, ನಿನಗಾದ ದರ್ಶನವನ್ನು ಬರೆ. ಮೊದಲನೇ ಪಾಠ. ದೇವರು ಬಯಸುವಂಥದ್ದು ನಮ್ಮ ಜೀವನದಲ್ಲಿ ನಾವು ಬರೀಬೇಕು. ದೇವರ ನೇಮಕಗಳನ್ನು ಬರೀಬೇಕು. ದೇವರು ನಮ್ಮ ಹತ್ರ ಮಾತನಾಡಿದ ವಾಕ್ಯ ಬೈಬಲ್ ಓದುವಾಗ ಅದನ್ನು ಬರೀಬೇಕು ಅಥವಾ ಟೈಪ್ ಮಾಡಿಟ್ಕೊಳ್ಬೇಕು. ಮೊಬೈಲ್ನಲ್ಲಿ ಆದರೂ ಟೈಪ್ ಮಾಡಿಟ್ಕೊಳ್ಬೋದು, ಕಂಪ್ಯೂಟರ್ನಲ್ಲಿ ಆದರೂ ಟೈಪ್ ಮಾಡಿಟ್ಕೊಳ್ಬೋದು, ಅಥವಾ ಪತ್ರದಲ್ಲಿ ಆದರೂ ಒಂದು ಪೇಪರ್ನಲ್ಲಾದರೂ ಬರೆದಿಟ್ಕೊಳ್ಳುವಂಥದ್ದು. ಡೈರಿ ಇದ್ದ ಹಾಗೆ.
ಬರಿಬೇಕು. ಮತ್ತು ಬರೆಯೋದು ಒಂದು ದಾಖಲೆ, ರೆಕಾರ್ಡ್. ಎರಡನೇದಾಗಿ ದೇವರ ಬಗ್ಗೆ ನಾವು ಕಲಿಯುವಂಥ ಇನ್ನೊಂದು ಪಾಠ, ದೇವರು ತಾನು ಮಾತನಾಡಿದ್ದನ್ನು, ತಾನು ನಮಗೆ ಕೊಟ್ಟ ಅನುಭವವನ್ನು ಬರೀಬೇಕಂತ ಅಪೇಕ್ಷೆ ಪಡ್ತಾನೆ. ಎರಡನೇದಾಗಿ ಇನ್ನೊಂದು ಪಾಠ, ಓದುವವರು ಶೀಘ್ರವಾಗಿ ಓದಬೇಕು ಅಂತ ದೇವರು ಇಷ್ಟಪಡ್ತಾನೆ. ಆದ ಕಾರಣ ನಾವು ಓದುವವರು ಶೀಘ್ರವಾಗಿ ಓದಬೇಕು. ಹಾಗಾದರೆ ಈ ಒಂದು ವಾಕ್ಯದ ಪ್ರಕಾರವಾಗಿ ನಾವು ಅನೇಕ ಪುಸ್ತಕಗಳು ನಮ್ಮ ಮನೆಯಲ್ಲಿ ಇಟ್ಕೊಂಡಿರಬಹುದು, ಆದರೆ ಓದಬೇಕು. ಸಮಯ ಬಂದಾಗ ಓದಲಿಕ್ಕಾಗಲ್ಲ. ಆದರೆ ಒಂದು ಕಾಲ ಬಂದಾಗ ಓದಲಿಕ್ಕೆ ಕಷ್ಟ ಆಗ್ಬೋದು. ಆದರೆ ಅನುಕೂಲ ಇದ್ದಾಗ ಅದನ್ನು ಓದ್ಬಿಡಬೇಕು. ಮೂರನೇದಾಗಿ, ಹಲಿಗೆಗಳ ಮೇಲೆ ಅದನ್ನು ಕೆತ್ತು ಅಂತ ಹೇಳಿದ್ರೆ ಪರ್ಮನೆಂಟಾಗಿ ಇಟ್ಕೊಳ್ಬೇಕು, ದಾಖಲೆಯಾಗಿರಬೇಕು. ಮತ್ತು ಅದು ಸುಮ್ಮನೆ ಕೆಲವು ಸಾರಿ ಕೆಲವು ಸಂದೇಶಕರು ಹೇಳಿದ್ದನ್ನು ನಾನು ಚಿಕ್ಕ ಪೇಪರ್ನಲ್ಲಿ ಬರೆದಿಟ್ಕೊಂಡಿದ್ದು ಕಳೆದು ಹೋಗ್ಬಿಡ್ತದೆ. ಆದರೆ ಅದನ್ನು ದಾಖಲೆಯಾಗಿ, ಒಂದು ವೇಳೆ ಬೈಬಲ್ ಕೊನೆಯಲ್ಲಿ ಇರುವಂಥ ಕೆಲವು ಪುಟಗಳಲ್ಲಿ ಬರೆದಿಡುವಂಥದ್ದು ಒಳ್ಳೆಯ ಒಂದು ಅಭ್ಯಾಸ. ನಾಲ್ಕನೇದಾಗಿ ದೇವರಿಂದ ಕಲಿಯುವಂಥ ಇನ್ನೊಂದು ಪಾಠ ಏನಂತ ಹೇಳಿದ್ರೆ, ಅದು ಕ್ಲುಪ್ತ ಕಾಲದಲ್ಲಿ ನೆರವೇರ್ತಕ್ಕದ್ದು. ದೇವರು ಮಾತನಾಡುವುದು ದೇವರಿಂದ ನೆರವೇರುತ್ತೆ. ದ ಪ್ರಾಮಿಸ್ ದಟ್ ಗಾಡ್ ಗಿವ್ಸ್ ವಿಲ್ ಬಿ ಫುಲ್ಫಿಲ್ಡ್. ಕೆಲವರು ಇಂಥ ಒಂದು ಅಭ್ಯಾಸ ಮಾಡಿಕೊಂಡಿರ್ತಾರೆ. ಒಂದು ಡೈರಿಯಲ್ಲಿ ದೇವರು ಎಂಥ ತಾರೀಕು ಮಾತಾಡಿದರು, ಯಾವ ತಾರೀಕು ಮಾತಾಡಿದರು, ಯಾವ ವಾಕ್ಯದಿಂದ ಮಾತಾಡಿದರು, ಯಾವ ಸಂದರ್ಭದಲ್ಲಿ ಮಾತಾಡಿದ್ರು ಅಂತ ಬರೆದಿಟ್ಕೊಂಡಿರ್ತಾರೆ. ಅನಂತರ ನೋಡುವಾಗ ಕೆಲವು ದಿನಗಳಾದ ಮೇಲೆ ದೇವರು ಕೊಟ್ಟಂಥ ವಾಗ್ದಾನ ನೆರವೇರ್ತದೆ. ಅಲ್ಲಿ ಇನ್ನೊಂದು ಸೈ ಕೂಡ ಹಾಕ್ತಾರೆ, ಇನ್ನೊಂದು ಸೈನ್ ಹಾಕ್ತಾರೆ, ಇನ್ನೊಂದು ಡೇಟ್ ಕೂಡ ಬರೀತಾರೆ. ಈ ತಾರೀಕಿನಲ್ಲಿ ನಾನು ಪ್ರಾರ್ಥನೆ ಮಾಡಿದೆ, ಈ ತಾರೀಕಿನಲ್ಲಿ ದೇವರು ಉತ್ತರ ಕೊಟ್ಟರು ಎಂಬುದಾಗಿ. ಮತ್ತು ಈ ಬಿಗ್ ಜೆ ಟಿವಿಯ ನಾಯಕರು ಯಾವ ರೀತಿಯಾಗಿ ದೇವರು ಪ್ರಾರ್ಥನೆಗೆ ಉತ್ತರ ಕೊಟ್ಟರು ಎಂಬ ವಿಷಯವನ್ನು ಇಂದು ತಿಳಿಸ್ತಾ ಇದ್ದಾಗ ನನಗೆ ಆಶ್ಚರ್ಯ ಆಯಿತು. ಯಾವ ರೀತಿಯಾಗಿ ಮತ್ತೆ ಪ್ರಾರ್ಥನೆ ಮಾಡ್ತಿದ್ರು, ಅದಕ್ಕೆ ಬೇಕಾದ ಅಗತ್ಯತೆ ಒದಗಿಸಲ್ಪಟ್ಟಿತ್ತು, ಮತ್ತೆ ಪ್ರಾರ್ಥನೆ ಮಾಡಿದರು, ಮತ್ತೆ ಒದಗಿಸಲ್ಪಡ್ತದೆ. ಈ ರೀತಿಯಾಗಿ ಒಂದು ದಾಖಲೆಯಾಗಿ ನಾವು ನಮ್ಮ ಸಾಕ್ಷಿಯನ್ನು ಬರೆದಿಡ್ತಕ್ಕದ್ದು. ಸರಿ, ಮುಂದೆ ನಾವು ನೋಡುವಾಗ 5ನೇ ಪಾಠ ದೇವರಿಂದ ಕಲಿಯುವಂಥದ್ದು. ಆದರೆ ಪರಿಣಾಮಕ್ಕೆ ತ್ವರೆ ಪಡುತ್ತದೆ ಎಂಬುದಾಗಿ. ಪರಿಣಾಮಕ್ಕೆ ತ್ವರೆ ಪಡುತ್ತದೆ. ಹೌದು, ಅಂದು ಹಬಕ್ಕೂಕಗೆ ತಿಳಿಸಿದಂಥ ದರ್ಶನ ತ್ವರೆ ಪಡುತ್ತದೆ ಎಂಬುದಾಗಿ ದೇವರು ಹೇಳಿದರು. ನಮ್ಮ ಜೀವನದಲ್ಲಿ ಕೂಡ ಕೆಲವು ಸಂಗತಿಗಳು ತಡವಾಗ್ಬೋದು, ಆದರೆ ಕೂಡ ದೇವರು ಅದನ್ನು ಕ್ಲುಪ್ತ ಸಮಯದಲ್ಲಿ, ಅದು ಕ್ಲುಪ್ತ ಕಾಲದಲ್ಲಿ ಅದು ನೆರವೇರ್ತದೆ ಎಂಬುದಾಗಿ ಹೇಳಿದಂತೆ ಆಗುತ್ತದೆ. 3ನೇ ವಚನದಲ್ಲಿ ಇನ್ನೊಂದು 6ನೇ ಪಾಠ ನಾವು ಕಲಿಬೇಕು, ಮೋಸ ಮಾಡೋದು, ಅದರಲ್ಲಿ ವಂಚನೆ ಇಲ್ಲ, ಮೋಸ ಇಲ್ಲ ಎಂಬಂಥದ್ದು. 7ನೇದಾಗಿ ದೇವರಿಂದ ನಾವು ಕಲಿಯುವಂಥ ಪಾಠ, ಪ್ರವಾದಿನೂ ಕಲಿತಾ ಇದ್ದಂಥ ಪಾಠ, ಹಬಕ್ಕೂಕನು, ಅದು ಏನಂತ ಹೇಳಿದರೆ, ತಡವಾದರೂ ಅದಕ್ಕೆ ಕಾದಿರು. ಹೌದು, ನಾವು ದೇವರ ವಾಕ್ಯ, ವಾಗ್ದಾನ ಇವುಗಳನ್ನು ಹೊಂದಿಕೊಂಡ ಮೇಲೆ ಅವುಗಳಿಗೋಸ್ಕರವಾಗಿ ಕಾದಿರಬೇಕು. ಯೆಶಾಯನ ಗ್ರಂಥ 40ನೇ ಅಧ್ಯಾಯದಲ್ಲಿ ನೋಡುವಾಗ, ಹೌದು, ದೇವರು 31ನೇ ವಚನ ಹೀಗಿದೆ, ಯೆಶಾಯ 40:31, ಯೆಹೋವನನ್ನು ನಿರೀಕ್ಷಿಸುವವರು ಹೊಸ ಬಲವನ್ನು ಹೊಂದುವರು. ದೇವರು ಯಾಕೆ ಕಾದಿರು ಎಂಬುದಾಗಿ ಹಬಕ್ಕೂಕ್ 2ನೇ ಅಧ್ಯಾಯ 3ನೇ ವಚನದಲ್ಲಿ ಪ್ರವಾದಿಗೆ ಹೇಳ್ತಿದ್ದಾನೆ ಅಂಥೇಳಿ ನೋಡುವಾಗ, ಹೌದು, ಆ ರೀತಿಯಾಗಿ ನಿರೀಕ್ಷಿಸ್ತಾ ಇದ್ದರೆ, ಕಾದಿದ್ದರೆ ದೇವರಿಗಾಗಿ ಹೊಸ ಬಲವನ್ನು ಹೊಂದುವರು.
ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. ಆ ರೀತಿಯಾಗಿ ದೇವರು ಸಹಾಯ ಮಾಡ್ತಾರೆ. ಸರಿ, ಮುಂದೆ ನಾವು ನೋಡೋಣ. ದೇವರ ವಿಷಯದಲ್ಲಿ ಕೆಲವು ಪಾಠಗಳನ್ನು ನಾವು ಕಲಿತಾ ಇದ್ದೇವೆ. ಹಬಕ್ಕೂಕ್ 2ನೇ ಅಧ್ಯಾಯದಲ್ಲಿ ದೇವರು ಈ ಪಾಠಗಳನ್ನು ಒಂದೊಂದಾಗಿ ಪ್ರವಾದಿಗೆ ಹೇಳ್ತಿರುವಂಥದ್ದು ನಮಗೋಸ್ಕರ ಕೂಡ. ಯಾಕಂತ ಹೇಳಿದರೆ ಪ್ರವಾದಿ ಹಬಕ್ಕೂಕನು 106 ವರ್ಷಗಳ ಹಿಂದೆ ಇಂಥ ಪ್ರವಾದನೆ ಪಡ್ಕೊಂಡು ಗತಿಸಿ ಹೋದನು, ಅಂದರೆ ನಿಧನನಾದನು. ಆದರೆ ನಮಗೋಸ್ಕರವಾಗಿ ಇದು ಬರೆದಿಡಲಾಗಿದೆ. ನಾವು ಅದನ್ನು ಅನ್ವಯ ಮಾಡಿಕೊಳ್ಬೇಕು. ದೇವರು ಕೆಲವು ವಿಷಯಗಳು ಮಾತಾಡಿದರೆ ಅದನ್ನು ಬರಿಬೇಕು, ಬೇರೆಯವರು ಓದಲಿಕ್ಕೆ ಕೊಡಬೇಕು, ದಾಖಲೆ ಮಾಡಬೇಕು. ಅದು ನೆರವೇರ್ತದೆ, ತ್ವರೆ ಪಡ್ತದೆ, ಅದರಲ್ಲಿ ಮೋಸ ಇಲ್ಲ. ಅದಕ್ಕಾಗಿ ನಾವು ಕಾದಿರಬೇಕು ಮತ್ತು ಅದು ಬಂದೇ ಬರುವುದು. ಮತ್ತು ಆ ಗ್ಯಾರಂಟಿ ಇದೆ. ದೇವರ ವಾಕ್ಯ ಗ್ಯಾರಂಟಿ, ಖಚಿತ. ಅದರಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳಿದಂಥ ಒಂದು ವಾಕ್ಯ ನನಗೆ ನೆನಪಿಗೆ ಬರ್ತಾ ಇದೆ. ನೋಡೋಣ ಬನ್ನಿರಿ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ವಾಕ್ಯ, ದೇವರ ವಾಕ್ಯದ ಬಗ್ಗೆ ಕರ್ತನಾದ ಯೇಸು ಹೇಳಿದಂಥ ಒಂದು ಮಾತು. 24ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 35ನೇ ವಚನದಲ್ಲಿ, ಭೂಮ್ಯಾಕಾಶಗಳು, ಭೂಮಿ ಆಕಾಶ ಇವುಗಳು ಅಳಿದು ಹೋಗುವವು, ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ. ಎಷ್ಟು ಗ್ಯಾರಂಟಿ ಕೊಡ್ತಾರೆ ಯೇಸು ಸ್ವಾಮಿ. ಆತನ ಮಾತು ಎಂದಿಗೂ ಅಳಿದು ಹೋಗೋದಿಲ್ಲ ಅಂತ. ಅದೇ ರೀತಿಯಾಗಿ ಇಲ್ಲಿ ಕೂಡ ಬಂದೇ ಬರುವುದು, ಅಂದರೆ ನಡೆದೇ ನಡೆಯುವುದು. ಆ ದರ್ಶನ, ಆ ಪ್ರವಾದನೆ, ಆ ವಾಕ್ಯ, ಆ ವಾಗ್ದಾನ ಖಂಡಿತವಾಗಿ ನಡೀತದೆ ಎಂಬುದಾಗಿ. ಆ ರೀತಿಯಾಗಿ ಹೇಳಿದ ಮೇಲೆ ಭಾಳ ಸುಪ್ರಸಿದ್ಧವಾದಂಥ ಒಂದು ವಾಕ್ಯ. ಈ ವಾಕ್ಯ ಭಾಳ ಕಡೆ ಬರ್ತದೆ. ಅದೇನಂತ ಹೇಳಿದರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು ಎಂಬುದಾಗಿ. ಹಬಕ್ಕೂಕ್ 2:4, ರೋಮ 1:17, ಗಲಾತಿ 3:11 ಮತ್ತು ಇಬ್ರಿಯ 10:38. ಒಟ್ಟು 4 ಸಾರಿ ಈ ವಾಕ್ಯ ಬರ್ತದೆ. ಅದೇನಂತ ಹೇಳಿದರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. ವಾವ್! ಮಾರ್ಟಿನ್ ಲೂಥರ್ ಎಂಬ ಮಹಾಭಕ್ತನಿಗೆ ಇದು ಬಹಳ ಉತ್ತೇಜನವಾದಂಥ ಒಂದು, ಅವನ ಜೀವನದಲ್ಲಿ ಒಂದು ಜೀವನ ಬದಲಾಯಿಸುವಂಥ ಒಂದು ವಾಕ್ಯ ಇದಾಗಿತ್ತು. ನೀತಿವಂತನು ನಂಬಿಕೆಯಿಂದಲೇ ಬದುಕುವ. ಸರಿ, ಈಗ ನೀತಿವಂತನು ನಂಬಿಕೆ, 2 ರೀತಿಯಿಂದ ಬದುಕುವುದು. ನೀತಿವಂತನು ನಂಬಿಕೆಯಿಂದ ಬದುಕ್ತಾನೆ. ಈಗ ಆ ವಾಕ್ಯದ ಆಪೋಸಿಟ್, ವಿರುದ್ಧ ಏನಿರ್ಬೋದು? ನೀತಿವಂತನು ಅಂತ ಹೇಳುವಾಗ ಅದಕ್ಕೆ ಆಪೋಸಿಟ್ ಅನೀತಿವಂತನು. ನಂಬಿಕೆಯಿಂದಲೇ ಅಂತ ಹೇಳುವಾಗ ಅದಕ್ಕೆ ಆಪೋಸಿಟ್ ಅಪನಂಬಿಕೆಯಿಂದಲೇ ಅಂತ ಹೇಳ್ಬೋದಲ್ವ. ಆದರೆ ದೇವರ ವಾಕ್ಯ 4ನೇ ವಚನ ಹೇಗೆ ಸ್ಟಾರ್ಟ್ ಆಗ್ತದೆ ಅಂದರೆ, ಈಗೋ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ. ಹಾಗಾದರೆ ಈ ರೀತಿಯಾಗಿ ಹೇಳ್ಬೋದು, ನಂಬಿಕೆಗೆ ಆಪೋಸಿಟ್ ಆಗಿರುವಂಥದ್ದು ಯಾವುದಂದರೆ ಗರ್ವ. ದೇವರ ಮೇಲೆ ನಾನು ಆತುಕೊಳ್ಳುವಂಥದ್ದು ನಂಬಿಕೆ, ನನ್ನ ಮೇಲೆ ನಾನು ಆತುಕೊಳ್ಳುವಂಥದ್ದು ಗರ್ವ. ಆ ಪಾಠ ನಾವು ಕಲಿಯುವಂಥದ್ದು ಒಳ್ಳೆಯದು. 2ನೇ ಅಧ್ಯಾಯ ಹಬಕ್ಕೂಕ್ ಗ್ರಂಥದಲ್ಲಿ ನಾವು 15 ಪಾಠಗಳು ದೇವ್ರ ಬಗ್ಗೆ ನೋಡ್ಕೊಳ್ತೇವೆ. ಇದುವರೆಗೆ 10 ಮುಗಿದಿದೆ, ಇನ್ನೊಂದು 5 ಪಾಠಗಳಿದೆ. 13ನೇ ವಚನದಲ್ಲಿ ನೋಡುವಾಗ, ಸೇನಾಧೀಶ್ವರನಾದ ಯೆಹೋವನಿಂದಲೇ ಇದೆಲ್ಲ ಸಂಭವಿಸಿ. ಇದೆಲ್ಲ ಅಂತ ಹೇಳುವಾಗ ಬಾಬೇಲಿನ ವಿಷಯದಲ್ಲಿ ಸುಮಾರು
17 ವಿಷಯಗಳು, ಹೌದು 17 ವಿಷಯಗಳು 6ನೇ ವಚನದಿಂದ 19ನೇ ವಚನದವರೆಗೆ 17 ಬಾಬೆಲಿನ ವಿಷಯವಾಗಿ ಬರೆದಂಥ ಸಂಗತಿಗಳು ಇವೆ. ಅದನ್ನೆಲ್ಲ ದೇವರು, ಅಂದರೆ ಆತನು ಸಾರ್ವಭೌಮನಾಗಿ ನಿಯಂತ್ರಿಸ್ತಾನೆ ಲೋಕ ಚರಿತ್ರೆಯಲ್ಲಿ ಎಂಬಂಥ ಒಂದು ಪಾಠ. 12ನೇದಾಗಿ 14ನೇ ವಚನ ಭಾಳ ಪವರ್ಫುಲ್ಲಾಗಿ ಶಕ್ತಿಯುತವಾದಂಥ ಒಂದು ಮಾತು. ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ಯೆಹೋವನ ಮಹಿಮೆಯ ಜ್ಞಾನವು ತುಂಬಿಕೊಂಡಿರುವುದು. ಭೂಮಿಯೆಲ್ಲ ದೇವರ ವಾಕ್ಯದ ಜ್ಞಾನ ತುಂಬಿರ್ತದಂತೆ. ಹೇಗೆ ತುಂಬಿರ್ತದಂತ ಹೇಳಿದರೆ, ಭೂಮಿ ಸಮುದ್ರದಲ್ಲಿ ನೀರು ಹೇಗೆ ತುಂಬಿರ್ತದಲ್ಲ, ಬರೇ ನೀರು 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 ನೀರು, ಸಮುದ್ರ ತುಂಬ ನೀರು, ಆ ರೀತಿಯಾಗಿ ಭೂಮಿಯಲ್ಲಿ ದೇವರ ವಾಕ್ಯ ತುಂಬಿರ್ತದಂತೆ. ಅದು ಹೇಗೆ? ಟಿ ವಿ ಮುಖಾಂತರ, ಹೌದು, ಮಾಧ್ಯಮಗಳ ಮುಖಾಂತರವಾಗಿ ದೇವರ ವಾಕ್ಯವು ಪ್ರಸಾರವಾಗುವಾಗ ಸಮುದ್ರದಲ್ಲಿ ನೀರು ಹೇಗೋ ಹಾಗೆ ಭೂಮಿಯಲ್ಲಿ ಟಿ ವಿಯ ಮುಖಾಂತರ ಮುಖ್ಯವಾಗಿ ಅಥವಾ ಮಾಧ್ಯಮಗಳ ಮುಖಾಂತರವಾಗಿ ದೇವರ ವಾಕ್ಯವು ತುಂಬಿಕೊಂಡಿರುವುದಂಥ ಪ್ರವಾದನೆ ಬರೆಯಲಾಗಿದೆ. ಅದು ದೇವರ ಬಗ್ಗೆ 12ನೇ ಒಂದು ಪಾಠ. 13ನೇ ಪಾಠ ನಾವು ಅದೇ 2ನೇ ಅಧ್ಯಾಯ 16ನೇ ವಚನದಲ್ಲಿದೆ. ಅದೇನಂತ ಹೇಳಿದರೆ, ಯೆಹೋವನ ಬಲಗೈಯಲ್ಲಿ ದೇವರ ಹಸ್ತ, ದೇವರ ಶಕ್ತಿಗೆ ಗುರುತು. 20ನೇ ವಚನದಲ್ಲಿ, ಯೆಹೋವನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಹೌದು, ಇನ್ನೊಂದು ಪಾಠ ನಾವು ಕಲಿಬೇಕಾದೇನಂತ ಹೇಳಿದರೆ, ಬಾಬೇಲಿನ ವಿಷಯದಲ್ಲಿ 6ನೇ ವಚನದಿಂದ 19ನೇ ವಚನದವರೆಗೆ ಬಾಬೇಲ್ ಹೆಚ್ಚೆಚ್ಚಾಗಿ ಕೂಡಿಸಿಕೊಂಡು ಹಿಂಸೆ, ಕೊಳ್ಳೆ, ಅನ್ಯಾಯ, ಅಪಮಾನ, ಕೇಡು, ನೆರೆಯವರನ್ನು ಬಾಧಿಸುವುದು, ಹೌದು, ಇಂಥ ಸುಳ್ಳು ಗಣಿ, ಇಂಥವೆಲ್ಲ ಇರುವಾಗ ದೇವರ ಆಲಯ, ದೇವರು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಅಂದರೆ ಯೆಹೋವನು ಸದಾ ಇರುವಾತನು, ಈಗ ಎಲ್ಲಿ ಇರುವಾತನಾಗಿದ್ದಾನೆ? ಮಂದಿರದಲ್ಲಿ. ಹಾಗಾದರೆ ನಾವೇನು ಪ್ರತಿಕ್ರಿಯೆ? 20ನೇ ವಚನದ ಕೊನೆ ಭಾಗ, ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ವಾವ್! ಎಲ್ಲ ಭೂಲೋಕದವರಿಗೆ ದೇವರು ಹೇಳುವಂಥ, ಆಜ್ಞಾಪಿಸುವಂಥದ್ದು ಅಂದರೆ ಮೌನವಾಗಿ, ಪ್ರಶಾಂತವಾಗಿ. ಆ ರೀತಿಯಾಗಿದ್ದಾಗ ದೇವರ ಸ್ವರವನ್ನು ನಾವು ಕೇಳಿಸ್ಕೊಳ್ತೇವೆ. ದೇವರ ಬಯಕೆ, ದೇವರ ಚಿತ್ತ ನಮಗೆ ಪ್ರಕಟಪಡಿಸ್ತಾನೆ. ಪರಲೋಕದಲ್ಲಿ ಆ ರೀತಿಯಾಗಿ ಬಹುಶಃ ಎಲ್ಲರೂ ಸ್ತೋತ್ರ ಮಾಡ್ತಾ ಇರುವಂಥ ವೇಳೆಯಲ್ಲಿ ದೇವರು ಮಾತಾಡ್ತಾರೆ. ಭೂಲೋಕದಲ್ಲಿ ಮಿನಿಮಮ್ ಸ್ತೋತ್ರ ಮಾಡೋದು ಬೆಸ್ಟೇ, ಆದರೆ ಅದಕ್ಕಿಂತಲೂ ಸಿಂಪಲ್ ಆಗಿರುವಂಥದ್ದನ್ನು ದೇವರು ಹೇಳಿಬಿಟ್ಟಿದ್ದಾರೆ. ಅದೇನಂತ ಹೇಳಿದ್ರೆ, ಆತನ ಮುಂದೆ ಮೌನವಾಗಿದ್ದರೆ ದೇವರು ಮಾತಾಡ್ತಾನೆ. ದೇವರು ತನ್ನ ಚಿತ್ತವನ್ನು ಪ್ರಕಟಿಸುವಾತನಾಗಿದ್ದಾನೆ. ಆಶ್ಚರ್ಯ ಅಲ್ವಾ? ಹೌದು, ನಿಶ್ಚಯವಾಗಿ ದೇವರು ಆ ರೀತಿಯಾಗಿ ನಡೆಸುವಾತನಾಗಿದ್ದಾನೆ. ಹಬಕ್ಕೂಕ್ ಗ್ರಂಥ 2ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.